ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಲತಾಶ್ರೀ ಶಶಿಕುಮಾರ್. ನಾನು ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಯೂಸ್ನ ಯೂಸ್ ಮಾಡಿ ಒಂದು ಜೆಲ್ಲಿನ ಹೇಗೆ ರೆಡಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ರೆಸಿಪಿ, ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, ತುಂಬಾ ಕಮ್ಮಿ ಸಮಯದಲ್ಲಿ ಆಗುವಂಥದ್ದು. ಮನೆಯಲ್ಲೇ ಮಾಡ್ಕೊಡುವಂಥ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ನಮಗೂ ಕೂಡ ಖುಷಿ ಆಗುತ್ತೆ ನಾವೇ ಮಾಡಿಕೊಡ್ವಿ ಅಂತ, ಹೌದಲ್ವಾ? ಬನ್ನಿ ತಡೆ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಮೊದಲನೇದಾಗಿ ನೋಡ್ತಿದ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತೋದನ್ನು ಮರಿಬೇಡಿ, ಓಕೆನಾ? ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸ್ ಫ್ರೂಟ್ ಜ್ಯೂಸ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಮಿಕ್ಸ್ ಫ್ರೂಟ್ ಜ್ಯೂಸ್, ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಗರ್ ಅಗರ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಒಂದು ಪ್ಯಾನನ್ನು ಬಿಸಿಗಿಟ್ಟು ಆ ಒಂದು ಪ್ಯಾನಿಗೆ ಈ ಒಂದು ಗ್ಲಾಸ್ ಜ್ಯೂಸ್ ಏನಿತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸ್ಗೆ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆಯೇ ಅಗರ್ ಅಗರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಕಮ್ಮಿ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಬೇಕಾಗತ್ತೆ. ಜಸ್ಟ್ 2 ಮಿನಿಟ್ಸ್ ಸಾಕು, ತುಂಬ ಹೊತ್ತು ಬೇಕಾಗಲ್ಲ. 2 ಮಿನಿಟ್ಸ್ ಹೀಗೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ. ನಾನೀಗ ಅದನ್ನು ಒಂದು ಮೌಲ್ಡಿಂಗ್ಸ್ಗೆ ಹಾಕ್ಕೊಳ್ತೀನಿ, ಜಲ್ಲಿ ಮೌಲ್ಡಿಂಗ್ಸ್ಗೆ ಶಿಫ್ಟ್ ಮಾಡ್ತೀನಿ. ನಾನು ಹೀಗೆ ಜಲ್ಲಿ ಮೌಲ್ಡಿಂಗ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಕ್ಕಿದಂಥದ್ದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ 20 ಮಿನಿಟ್ಸ್ ಫ್ರೀಸರ್ನಲ್ಲಿಟ್ಟು ಫ್ರೀಸ್ ಮಾಡ್ತೀನಿ. 20 ಮಿನಿಟ್ಸ್ ಆಗಿದೆ, ಈ ಜಲ್ಲಿ ಸೆಟ್ ಆಗಿದೆ. ನಾನು ಇದನ್ನು ಒಂದು ಬೌಲ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ತಟ್ಟೆನಲ್ಲಿ ಏನು ಹಾಕ್ಕೊಟ್ಟಿದ್ದೋ ಅದನ್ನು ಹೀಗೆ ಕಟ್ಟರ್ನ ಯೂಸ್ ಮಾಡಿ ಕಟ್ ಮಾಡ್ಕೊಳ್ತಿದ್ದೀನಿ. ಜಲ್ಲೀಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಹೀಗೆ ಮಾಡಿಕೊಟ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ನೋಡಿ, ವೆರಿ ಟೇಸ್ಟಿ ಆದಂಥ ಜಲ್ಲೀಸ್ ರೆಡಿ ಆಯಿತು. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಹಾರ್ಟ್ ಶೇಪ್, ಹಾಗೆಯೇ ಫ್ಲವರ್ ಶೇಪ್, ಹಾಗೆ ಸರ್ಕಲ್ ಶೇಪ್ನಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.